ಹಾಯ್, KCET ಕೌನ್ಸಿಲಿಂಗ್ 2024 ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಎಲ್ಲ ಸ್ಟೆಪ್ಸ್ ಅನ್ನ ತಿಳಿದುಕೊಳ್ತಿದ್ದೀವಿ. ಮೊದಲನೇದಾಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗೋದಕ್ಕೆ ಆಪ್ಷನ್ ಕಾಣುತ್ತೆ. ಈ ರೀತಿ ಅಲ್ಲಿ CET ನಂಬರ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. CET ನಂಬರ್ ಅಂತ ಹೇಳಿದ್ರೆ ನೀವೀಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ತೋರಿಸ್ತಾ ಇರುತ್ತೆ, ಹೌದಾ? ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಅದರ ನಂತರ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಆ ಕ್ಯಾಪ್ಚಾ ಏನಿದೆ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಅದರ ನಂತರ ಅಲ್ಲಿ ಸಬ್ಮಿಟ್ ಅಥವಾ ಲಾಗಿನ್ ಅಂತ ಏನೋ ಆಪ್ಷನ್ ಕಾಣಿಸ್ತಾ ಇದ್ದಾರೆ, ಅದನ್ನ ಕ್ಲಿಕ್ ಮಾಡಬೇಕು. ಓಕೆನಾ? ಅದರ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನೀವು ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ನಂಬರ್ ಅಥವಾ CET ನಂಬರ್ನ ಎಂಟ್ರಿ ಮಾಡಿರ್ತೀರ ಅದು ಹಾಗೆ ಇರುತ್ತೆ. ಅದರ ಕೆಳಗಡೆ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ನಂಬರ್ ಅಂತ ಹೇಳಿದ್ರೆ ಏನು? ನಿಮ್ಮ ಆಪ್ಷನ್ ಎಂಟ್ರಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದ್ರ ಮೇಲೆ ಈ ಆಪ್ಷನ್ ಎಂಟ್ರಿ CET ನಂಬರ್ ಕೆಳಗಡೆನೆ ಈ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ, ಅದನ್ನ ಎಂಟರ್ ಮಾಡಬೇಕು. ನಂತರ ಅದರ ಕೆಳಗಡೆನೆ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಸೀಕ್ರೆಟ್ ಕೀ ಏನಿದೆ ಅದನ್ನು ಕೂಡ ವಿದ್ಯಾರ್ಥಿಗಳು ಅಂದ್ರೆ ನೀವು ಎಂಟರ್ ಮಾಡಬೇಕು. ಅದರ ನಂತರ ಪಾಸ್ವರ್ಡ್ ಅನ್ನ ಸೆಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಒಮ್ಮೆ ನೀವು ಯಾವ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು ಅಂತಿದ್ದೀರಾ ಆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಆ ಪಾಸ್ವರ್ಡ್ ಅನ್ನ ಎಂಟರ್ ಕೂಡ ಮಾಡಬೇಕು. ನಂತರ ಆ ಪಾಸ್ವರ್ಡ್ ಅನ್ನು ನೀವು ನೆನಪಿನಲ್ಲಿ ಕೂಡ ಇಟ್ಕೊಂಡಿರ್ಬೇಕು, ಯಾಕಂತ ಹೇಳಿದ್ರೆ ಮುಂದೆ ಬೇಕಾಗತ್ತೆ, ಸರಿನಾ? ಅದರ ನಂತರ ಅದರ ಕೆಳಗಡೆ ಈ ಸೆಕ್ಯೂರಿಟಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಈ ಸೆಕ್ಯೂರಿಟಿ ಕ್ವಶನ್ ಯಾಕಂತ ಹೇಳಿದ್ರೆ ಅಕಸ್ಮಾತ್ಗೆ ನೀವು ಪಾಸ್ವರ್ಡ್ ಅನ್ನ ಮರೆತ್ರೆ ನಿಮಗೆ ಪಾಸ್ವರ್ಡ್ ರೀಸೆಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ. ಸೊ ಆ ಸೆಕ್ಯೂರಿಟಿ ಕ್ವಶನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ನಿಮಗೆ ಸೂಟ್ ಆಗುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅದರ ಕೆಳಗಡೆ ಅಂದ್ರೆ ಈಗ ವೆಹಿಕಲ್ ನಂಬರ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅದನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಒಂದು ಕಂಡೀಷನ್ ಅನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ ನೀವೀಗ ಏನು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅದು ಈಗ ಕೇವಲ ಫಸ್ಟ್ ರೌಂಡ್ ಅಷ್ಟೇ ಅಲ್ಲ, ಸೆಕೆಂಡ್ ರೌಂಡ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗತ್ತೆ ಅಂತ ತಿಳಿಸಿರೋದು. ಸೊ ಈ ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂತ ಅಲ್ಲಿ ಪಕ್ಕದಲ್ಲಿ ಒಂದು ಟಿಕ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಟಿಕ್ ಮಾಡಿ ಅದರ ನಂತರ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟ್ಯಾಬ್ ಓಪನ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಲ್ಲ, ಆಪ್ಷನ್ ಎಂಟ್ರಿ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಸರಿನಾ? ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಅದರ ಪಕ್ಕದಲ್ಲಿ ಅಲಾಟ್ಮೆಂಟ್ ಅಂತ ಇರುತ್ತೆ. ಅಲಾಟ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದರ ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ? ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಆ ಅಲಾಟ್ಮೆಂಟ್ ಕಾಲಮ್ ಕೆಳಗಡೆ ನಿಮಗೆ ಡೀಟೇಲ್ಸ್ ಕಾಣುತ್ತೆ. ಅಂದ್ರೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನಂತರ ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಫೀಸ್ ಎಷ್ಟು, ಈ ಎಲ್ಲ ಡೀಟೇಲ್ಸ್ ಆ ಅಲಾಟ್ಮೆಂಟ್ ಕಾಲಮ್ ಏನಿದೆ ಅಲ್ಲಿ ಮುಂದೆ ಕಾಣುತ್ತೆ. ಈಗಲ್ಲ, ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಕಾಣುತ್ತೆ. ಓಕೆನಾ? ಈಗ ನಮಗೆ ಬೇಕಾಗಿರುವಂತಹ ಆಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಏನು ಮೊದಲನೇ ಕಾಲಮ್ ಅನ್ನು ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಓಕೆನಾ? ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೀಟೇಲ್ಸ್ ಕಾಣುತ್ತೆ, ಅಥವಾ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಅನ್ನು ನಮ್ಮ ಕೇದೂರು ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ. ಆವಾಗ ಅಲ್ಲಿ ನೀವೀಗ ನೋಡ್ತಾ ಇದ್ದೀರಾ ಮೊದಲನೇ ಕಾಲಮ್ ಅಲ್ಲಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಸರಿನಾ? ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರೊಳಗಡೆ ನೀವೀಗ ಎಂಜಿನಿಯರಿಂಗ್, ಬಿ ಫಾರ್ಮಾ, ಫಾರ್ಮಾ ಡಿ, ನರ್ಸಿಂಗ್ ಈ ರೀತಿ ಕೋರ್ಸಸ್ಗಳ ಹೆಸರನ್ನ ನೋಡ್ತಾ ಇದ್ದೀರಾ. ಅದರ ಪಕ್ಕದ ಕಾಲಮ್ ಏನಿದೆ ಅದರಲ್ಲಿ ಮಾಡಿಫೈ ಆಪ್ಷನ್ ಎಂಟ್ರಿ ಅಂತ ಇದೆ. ನಂತರ ಅದರ ಪಕ್ಕದಲ್ಲಿ ಕೊನೆಯಲ್ಲಿ ಏನು ಕಾಲಮ್ ಇದೆ ಅದು ಏನು ಅಂತ ತಿಳ್ಕೊಳ್ಳೋದಾದ್ರೆ ನೀವೀಗ ಆಪ್ಷನ್ ಎಂಟ್ರಿಯನ್ನು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಿ ಮಾಡಿಫೈ ಮಾಡಿ ಸಬ್ಮಿಟ್ ಮಾಡ್ತೀರಲ್ವಾ, ಫೈನಲ್ ಸಬ್ಮಿಟ್ ಮಾಡುವಂತಹ ಆಪ್ಷನ್ ಎಂಟ್ರಿ ಅದು ಕೊನೆಯ ಕಾಲಮ್ನಲ್ಲಿ ಕಾಣುತ್ತೆ. ಕ್ಲಿಯರ್ ಆಯ್ತು ಅನ್ಸುತ್ತೆ? ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿಯನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ಅಲ್ಲಿ ಈಗ ಮೊದಲನೇ ಕಾಲಮ್ ಏನಿದೆ ಅದರೊಳಗಡೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೋರ್ಸಸ್ಗಳ ಹೆಸರು ಕಾಣಿಸ್ತಾ ಇದೆ ಅಂತ ಹೇಳಿದೆ. ಈಗ ಎಕ್ಸಾಂಪಲ್ಗೆ ನೀವೀಗ ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತಿದ್ದೀರಾ. ಆವಾಗ ಅಲ್ಲಿ ಎಂಜಿನಿಯರಿಂಗ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಎಂಜಿನಿಯರಿಂಗ್ ಕಾಲೇಜ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ಯಾವ ಯಾವ ಎಂಜಿನಿಯರಿಂಗ್ ಕಾಲೇಜ್ಗಳೊಳಗಡೆ ಎಷ್ಟೆಷ್ಟು ಫೀಸ್ ಇದೆ ಆ ಡೀಟೇಲ್ಸ್ ಕೂಡ ನಿಮಗೆ ಚೆಕ್ ಮಾಡೋದಕ್ಕಾಗತ್ತೆ. ಓಕೆನಾ? ಸೊ ಆ ಎಂಜಿನಿಯರಿಂಗ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀರಾ. ಅದರ ನಂತರ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು, ಸರಿನಾ? ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ನೀವು ಯಾವ ಯಾವ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಿರೋ ಅದು ಅದರ ಪಕ್ಕದ ಆಪ್ಷನ್ ಏನಿದೆ ಅಥವಾ ಪಕ್ಕದ ಕಾಲಮ್ ಏನಿದೆ ಮಾಡಿಫೈ ಆಪ್ಷನ್ ಎಂಟ್ರಿ ಅಂತ ಅಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನಂತರ ಒಂದು ವಿಷಯ ಗಮನದಲ್ಲಿರಲಿ,
ನೀವೀಗ ಮೊದಲನೇ ಕಾಲಮ್ ಏನಿದೆ ಅಂದರೆ ಎಂಜಿನಿಯರಿಂಗನ್ನು ಟ್ಯಾಪ್ ಮಾಡಿ ಕಾಲೇಜಸ್ಗಳನ್ನು ನೋಡ್ತಾ ಇರ್ತೀರಾ. ಅಲ್ಲಿ ನೀವು ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ಸೆಲೆಕ್ಟ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಆಫ್ಟರ್ ಈಚ್ 2 minutes ಅಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿದಂತಹ ಕಾಲೇಜುಗಳು ಅದರ ಪಕ್ಕದ ಕಾಲಮ್ ಅಥವಾ ಮೋಡಿಫೈ ಆಪ್ಷನ್ ಎಂಟ್ರಿ ಅಂತ ಏನು ತೋರಿಸ್ತಾ ಇದೆ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಓಕೆನಾ? ಯಾಕಂತ ಹೇಳಿದ್ರೆ ನೀವು ಯಾವ್ಯಾವ ಕಾಲೇಜಸ್ ಯಾವ್ಯಾವ ಕೋರ್ಸಸ್ ಮಾಡಬೇಕು ಅಂತಿದ್ರು ಅದರಲ್ಲೂ ಕೂಡ ಒಮ್ಮೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಆ ಎಲ್ಲ ಕಾಲೇಜಸ್ ಆ ಎಲ್ಲ ಕೋರ್ಸಸ್ ಮೋಡಿಫೈ ಆಪ್ಷನ್ ಎಂಟ್ರಿ ಅಂತ ಏನು ಕಾಲಮ್ ಇದೆ ಅದರೊಳಗಡೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಅದರ ನಂತರ ನೀವು ಅದನ್ನು ಪ್ರಯಾರಿಟೈಸ್ ಮಾಡೋದಕ್ಕಾಗತ್ತೆ. ಸೊ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ ಅಂದರೆ ಈಗ ಎಂಜಿನಿಯರಿಂಗ್ ಮಾಡಿದ್ರಿ, ಅದರಂತ ನಿಮ್ಗೆ ಈಗ ನರ್ಸಿಂಗ್ ಬೇಕಂತ ಹೇಳಿದ್ರೆ ನರ್ಸಿಂಗನ್ನು ಸೆಲೆಕ್ಟ್ ಮಾಡ್ತೀರಾ, ಅಥವಾ ಫಾರ್ಮಸಿ ಬೇಕಿದ್ರೆ ಫಾರ್ಮಸಿನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ನಿಮಗೆ ಯಾವ್ಯಾವ ಕಾಲೇಜಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ನಂತರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ತುಂಬಾ ಗಮನವಿಟ್ಟು ಈ ವಿಷಯವನ್ನ ಗಮನಿಸಿ. ಏನಂತ ಹೇಳಿದ್ರೆ ನೀವೀಗ ಎಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈಗ ಕಾಲೇಜ್ ಇದೆ, ಕಾಲೇಜ್ ಕೆಳಗಡೆ ಬ್ರಾಂಚಸ್ ಅನ್ನ ಕೊಟ್ಟಿರ್ತಾರೆ, ಯಾವ್ಯಾವ ಬ್ರಾಂಚಸ್ ಇದೆ ಅಂತ ಕೊಟ್ಟಿರ್ತಾರೆ. ಆ ಬ್ರಾಂಚಸ್ ಏನಿದೆ ಅದರ ಪಕ್ಕದಲ್ಲೇ ನೀವು ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಕೊಟ್ಟಿರ್ತಾರಲ್ವಾ ಅದರ ಪಕ್ಕದಲ್ಲೇ ಫೀಸ್ ಎಷ್ಟಿದೆ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಫೀಸ್ ಅನ್ನ ಮರೀದೆ ಚೆಕ್ ಮಾಡಿ. ಯಾಕಂದ್ರೆ ಹಿಂದಿನ ವರ್ಷದಲ್ಲಿ ಕೆಲವು ವಿದ್ಯಾರ್ಥಿಗಳು ಇದರಿಂದ ಪ್ರಾಬ್ಲಮ್ ಫೇಸ್ ಮಾಡಿದ್ರು, ಅಂದ್ರೆ ಚೆಕ್ ಮಾಡಿಲ್ಲ, ಅವರು ಜಸ್ಟ್ ಸೆಲೆಕ್ಟ್ ಮಾಡ್ತಾ ಹೋದ್ರು. ಮತ್ತೊಂದಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿರ್ತಾರೆ. ನಂತರ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಲ್ಲ, ಬೇರೆಯವರಿಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ, ನೋಡೋದು ಇಲ್ಲ ಸ್ಕ್ರೀನ್ ಮೇಲೆ ಏನು ನಡೀತಾ ಇದೆ ಅಂತ. ಆ ರೀತಿ ಮಿಸ್ಟೇಕ್ ಅನ್ನ ಮಾಡಬೇಡಿ. ಅಲ್ಲಿ ಆಪ್ಷನ್ ಎಂಟ್ರಿ ನೀವೇ ಮಾಡಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರಿ. ಯಾಕಂತ ಹೇಳಿದ್ರೆ ಅದು ಹೇಳಿದ್ನಲ್ವಾ, ಈಗ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀರಾ, ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಏನಿದೆ ಅದರ ಪಕ್ಕದಲ್ಲಿ ಫೀಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆ ಫೀಸ್ ಅನ್ನ ನೋಡ್ತಾ ಇರಿ. ಯಾಕಂತ ಹೇಳಿದ್ರೆ ಈಗ NRI ಕೋಟಾ ಅಂತ ಇರುತ್ತೆ. ಸೊ NRI ಕೋಟಾ ಆಗಿರ್ಬೋದು ಅಥವಾ ಪ್ರೈವೇಟ್ ಸೀಟ್ ಆಗಿರ್ಬೋದು. ಕೆಲವು ಕೋರ್ಸ್ಗಳಿಗೆ ಗೌರ್ಮೆಂಟ್ ಅಲ್ಲಿ ಸಿಕ್ಕರೆ ತುಂಬಾ ಕಡಿಮೆ ಫೀಸ್ ಇರುತ್ತೆ. ಅದೇ ಪ್ರೈವೇಟ್ ಅಥವಾ NRI ಕೋಟಾ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಫೀಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ನೀವೀಗ ಅದೇ ಸೆಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಅಲ್ಲಿ ಫೀಸ್ ಎಷ್ಟಿದೆ ಅದನ್ನು ಕೂಡ ನೋಡ್ತಾ ಇರಿ. ನಿಮ್ಮಿಂದ ಆ ಫೀಸ್ ತುಂಬೋದಕ್ಕೆ ಆಗತ್ತೆ ಅಂತ ಇದ್ರೆ ಮಾತ್ರ ಅಲ್ಲಿ ಸೆಲೆಕ್ಷನ್ ಅನ್ನ ಮಾಡಿ ಅಥವಾ ಆ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆನಾ? ಈ ರೀತಿ ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ ನೀವು, ಕಾಲೇಜ್ನ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗತ್ತೆ ಅಥವಾ ಲಿಸ್ಟ್ ಅನ್ನ ಎಂಟ್ರಿ ಮಾಡಿ ಕೇದವರಿಗೆ ತಿಳಿಸೋದಕ್ಕಾಗತ್ತೆ. ಇಷ್ಟಕ್ಕೆ ಮುಗಿಲಿಲ್ಲ, ಆಪ್ಷನ್ ಎಂಟ್ರಿಗೆ ಮತ್ತೂ ಪ್ರೊಸೀಜರ್ ಇದೆ. ಸರಿನಾ? ಏನಂತ ಹೇಳಿದ್ರೆ ಈಗ ಕಾಲೇಜ್ನ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ತೀರಾ ಅಥವಾ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ, ಅದು ಮಾಡಿಫೈ ಆಪ್ಷನ್ ಎಂಟ್ರಿಗೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಅದರ ನಂತರ ಪ್ರಯಾರಿಟೈಸ್ ಮಾಡೋದಿರುತ್ತೆ. ಪ್ರಯಾರಿಟೈಸ್ ಅಂತ ಹೇಳಿದ್ರೆ ಇದು ನನ್ನ ಫಸ್ಟ್ ಪ್ರಯಾರಿಟಿ, ಇದು ನನ್ನ ಸೆಕೆಂಡ್ ಪ್ರಯಾರಿಟಿ, ಇದು ನನ್ನ ಥರ್ಡ್ ಪ್ರಯಾರಿಟಿ, ಈ ರೀತಿ ಪ್ರಯಾರಿಟೀಸ್ ಅನ್ನ ಸೆಲೆಕ್ಟ್ ಮಾಡೋದಿರುತ್ತೆ ಅಥವಾ ಸೀರಿಯಲ್ ನಂಬರ್ ಅನ್ನ ಆಡ್ ಮಾಡೋದಿರುತ್ತೆ. ಓಕೆನಾ? ಈಗ ನೀವೀಗ ಏನು ಸೆಲೆಕ್ಟ್ ಮಾಡೋದಕ್ಕೆ ಕೊಟ್ಟಿರೋ ಆಪ್ಷನ್ ಸೆಲೆಕ್ಟ್ ಮಾಡಿ ಮಾಡಿಫೈ ಆಪ್ಷನ್ ಎಂಟ್ರಿ ಅಲ್ಲಿ ಕಾಲೇಜಸ್ನ ಲಿಸ್ಟ್ ಅನ್ನ ಪಡೆದುಕೊಂಡಿರ್ತೀರ. ಈಗ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಎಂಟ್ರಿಗೆ ನೀವು ಮಾಡಿರುವಂತಹ ಪ್ರಯಾರಿಟೀಸ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕಾಲೇಜ್, ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ನಂಗೆ ತುಂಬಾ ಇಷ್ಟ ಈ ರೀತಿ ಇರುತ್ತಲ್ವಾ. ಸೊ ಅದನ್ನ ಏನು ಮಾಡ್ತೀರಿ ನೀವು, ಫಸ್ಟ್ ಪ್ರಯಾರಿಟಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಅಕಸ್ಮಾತ್ ಅಲ್ಲಿ ಸಿಗದಿದ್ರೆ ಇದು ನನ್ನ ಸೆಕೆಂಡ್ ಪ್ರಯಾರಿಟಿ, ಅದನ್ನ ಸೆಕೆಂಡ್ ಪ್ರಯಾರಿಟಿಗೆ ಸೆಲೆಕ್ಟ್ ಮಾಡ್ತೀರಾ. ಅದನ್ನು ಸಿಗದಿದ್ರೆ ನೆಕ್ಸ್ಟ್ ಯಾವ ಪ್ರಯಾರಿಟಿ ಅದನ್ನ ಥರ್ಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡ್ತೀರಾ. ಈಗ ನಿಮಗೆ ಚಿಕ್ಕದಾಗಿ ಹೇಳೋದಾದ್ರೆ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು, ಸೆಕೆಂಡ್ ಪ್ರಯಾರಿಟಿ ಥರ್ಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು, ಥರ್ಡ್ ಪ್ರಯಾರಿಟಿ ಫೋರ್ತ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು. ಈ ರೀತಿ ಆರ್ಡರಲ್ಲಿ ಕಾಲೇಜಸ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ನಾಟ್ ಓನ್ಲಿ ಕಾಲೇಜ್, ಕೋರ್ಸಸ್ ಟು. ಈಗ ಕೋರ್ಸಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಬ್ರಾಂಚಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ನಿಮ್ಮ ಪ್ರಯಾರಿಟಿ ಪ್ರಕಾರ ಎಂಟ್ರಿ ಮಾಡ್ತಾ ಹೋಗಬೇಕು. ಕ್ಲಿಯರ್ ಆಗ್ತಾ ಇದಿಷ್ಟು? ಕ್ಲಿಯರ್ ಆಯ್ತು. ಈಗ ಮುಂದಿನ ವಿಷಯ ಏನು, ಆ ರೀತಿ ನೀವು ಪ್ರಯಾರಿಟಿಯನ್ನ ಒಮ್ಮೆ ಸೆಟ್ ಮಾಡಿದ್ರಿ ಅಂತ ಆದರೆ ಅಂದರೆ ನೀವು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಕಾಲೇಜ್ಗಳಿಗೂ ಕೂಡ ಪ್ರಯಾರಿಟೀಸನ್ನು ಸೆಟ್ ಮಾಡಿತ್ತು. 1 2 3 4 5 6 7 8 ಈ ರೀತಿ ಪ್ರಯಾರಿಟೀಸನ್ನು ಸೆಟ್ ಮಾಡಾಯಿತು. ಅದರ ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಅದರ ಪಕ್ಕದಲ್ಲಿ ನೀವು ಯಾವ ರೀತಿ ಪ್ರಯಾರಿಟೀಸನ್ನು ಕಾಲೇಜಸ್ಗೆ ಕೊಟ್ಟಿದ್ರ ಅದನ್ನು ಲಾಸ್ಟ್ ಕಾಲಮ್ ಏನಿದೆ ಅದರಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನೊಮ್ಮೆ ಚೆಕ್ ಮಾಡಿ. ಚೆಕ್ ಮಾಡಿದ ನಂತರ ಕರೆಕ್ಟ್ ಆಗಿ ಇದೆ ಅಂತ ಅನ್ಸಿದ್ರೆ ಏನು ಮಾಡ್ತೀರಾ, ಸಬ್ಮಿಟ್ ಅಂತ ಕೊಡ್ತೀರಾ. ಸಬ್ಮಿಟ್ ಅಂತ ಕೊಟ್ಟಾಗ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಅದರ ನಂತರ ಈ ಒಂದು ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಿದ್ರೆ ಅದರ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಚಾನ್ಸ್ ಕೊಟ್ಟಿರ್ತಾರೆ ಅಥವಾ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆಪ್ಷನ್ ಕೊಟ್ಟಿರ್ತಾರೆ. ಆ ಪ್ರಿಂಟ್ ಔಟ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಳಿ. ಸರಿನಾ? ಯಾಕಂತ ಹೇಳಿದ್ರೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದಿರಾ ಅದು ನಿಮಗೂ ಕೂಡ ಗೊತ್ತಿರಬೇಕು, ಪ್ರೂಫ್ ರೀತಿ. ಅದಕ್ಕೋಸ್ಕರ ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ ಅದರ ಪ್ರಿಂಟ್ ಔಟ್ ಅದನ್ನ ತೆಗೆದು ಇಟ್ಕೊಂಡಿರಿ. ಇಲ್ಲದಿದ್ರೆ ಆ PDF ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಮುಂದೆ ಹೆಲ್ಪ್ ಆಗುತ್ತೆ. ನಂತರ ನಾನು ಒಂದು ವಿಷಯವನ್ನ ಹೇಳೋದು ಮರೆತೆ, ಏನು ಅಂತ ಹೇಳಿದ್ರೆ ನೀವೀಗ
ಲಾಗಿನ್ ಆಗ್ತಿರಲ್ವಾ, ಲಾಗಿನ್ ಆದಾಗ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ಎಂಟರ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಸರಿನಾ? ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಕರೆಕ್ಟ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ನಾನು ಈ ಹಿಂದೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ, ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳಿದ್ರು. ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಅದನ್ನ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೊಂದು ವಿಷಯವನ್ನ ಚಿಕ್ಕದಾಗಿ ಹೇಳೋದಾದ್ರೆ, ಆ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದರಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇಲ್ದಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರ ಬ್ಯಾಂಕ್ ಡೀಟೇಲ್ಸ್ ಅಷ್ಟೇ ಆಡ್ ಮಾಡಿ, ಬೇರೆಯವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೇಕು, ಇಲ್ದಿದ್ರೆ ನಿಮ್ಮ ಪೇರೆಂಟ್ಸ್, ತಂದೆ ತಾಯಿ, ಬ್ರದರ್ಸ್, ಸಿಸ್ಟರ್ಸ್ ಇವರ ಬ್ಯಾಂಕ್ ಡೀಟೇಲ್ಸ್ ಓಕೆ, ಬಟ್ ಯಾರ್ದೋ ಆಡ್ ಮಾಡಿಬಿಟ್ಟೆ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಯಾಕೆ ಕೇಳಿದ್ರಂತ ಡೌಟ್ ಇದ್ರೆ ಅದು ಹೇಳಿದ್ನಲ್ವಾ, ಆ ವಿಡಿಯೋನ ಚೆಕ್ ಮಾಡಿ. ನಂತರ ಇದೆಷ್ಟೆಲ್ಲ ಆದ್ಮೇಲೆ ಅಂದ್ರೆ ಆ ಪ್ರಿಂಟ್ಔಟ್ ಅನ್ನು ಕೂಡ ನೀವು ತೆಗೆದುಕೊಳ್ತೀರಾ. ಅದರ ನಂತರ ಮುಂದೇನು ಅಂತ ಹೇಳ್ಕೊಳ್ಳೋದಾದ್ರೆ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ತೀರಾ. ಅದರ ನಂತರ ನೀವೀಗ ನಿಮ್ಮದೇ ಲ್ಯಾಪ್ಟಾಪ್ ಅಥವಾ ನಿಮ್ಮದೇ ಡಿವೈಸ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ನೋ ಪ್ರಾಬ್ಲಮ್. ಬಟ್ ನೀವೀಗ ಕಂಪ್ಯೂಟರ್ ಸೆಂಟ್ರಿಗೆ ಬೇರೆ ಕಡೆ ಎಲ್ಲ ಹೋಗಿದ್ದೀರಾ, ಅಲ್ಲಿ ಲಾಗಿನ್ ಆಗಿದ್ರ ಅಂತ ಹೇಳಿದ್ರೆ ಮರೀದೆ ಲಾಗ್ಔಟ್ ಆಗಿ ಅದರ ನಂತರ ಆ ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡಿರ್ತೀರ, ಅದನ್ನ ತೆಗೆದುಕೊಂಡು ಮನೆಗೆ ಬನ್ನಿ. ಸರಿನಾ? ಈ ರೀತಿ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕೇಳಿ. ನಂತರ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.